ಅವರಂತೂ ತಿಕಾಮಕಾಲ ಹುರ್ಕೊಂಡ್ಬಿಟ್ಟವ್ರೆ ಗುರು. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗುರು ಅಂತ ಅನ್ಕೊಂಡಿರೋ ಬೈಕ್ಗಳಲ್ಲಿ ಸೂಪರ್ ಡ್ಯೂಕ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ಕೇಳ್ಕೊಂಬಂದಿದ್ದೀವಿ ಅಷ್ಟೇ, ಯೂಟ್ಯೂಬಲ್ಲಿ ನೋಡ್ಕೊಂಬಂದಿದ್ದೀವಿ ಸೂಪರ್ ಡ್ಯೂಕ್ನ. ಯಾವತ್ತೂ ನಾವು ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಮ್ಗೆ ಇಲ್ಲಿ ಇಂಡಿಯಾನಲ್ಲಿ ಚಾನ್ಸೇ ಇರಲಿಲ್ವಲ್ಲ. ಸೊ ಇವಾಗ ಇದೆ, ಬಟ್ ದೆನ್ ಇಟ್ ಕಮ್ಸ್ ಅಟ್ ಅ ವೆರಿ ವೆರಿ ಬಿಗ್ ಕಾಸ್ಟ್. ನೋಡೋಣ, ಸ್ವಲ್ಪ ಇರ್ರಿ, ಸ್ವಲ್ಪ ದಿವಸ ಅದ್ರದ್ದು ಏನು ಸಿಚುವೇಶನು ಅಂತ ನೋಡಿಕೊಂಡು ಆಮೇಲೆ ಡೀಲ್ ಮಾಡೋಣ. ಆಮೇಲೆ ಈ ಗ್ಯಾಪಲ್ಲಿ ಗುಜರಿ ಅಂಗಡಿಯವರಂತೂ ತಿಕಾಮಕಾಲ ಹುರ್ಕೊಂಡ್ಬಿಟ್ಟವ್ರೆ ಗುರು. ಸೊ ನಮ್ಮ ನಾರ್ತ್ ಈಸ್ಟ್ ಸೀರೀಸಲ್ಲಿ ಒಂದು ವಿಡಿಯೋ, ಒಂದು ಸೆಗ್ಮೆಂಟ್ ಹಾಕ್ತೀನಿ ನೋಡಿ. ಈ ನಡುವೆ ಗುಜರಿ ಅಂಗಡಿಯವರೆಲ್ಲ ಅದೇ ಮಾಡ್ತಿರೋದು. 3 ಲಕ್ಷ ಗಾಡಿ ತಗೊಂತಾರೆ, 300 ರೂಪಾಯಿ ಖರ್ಚು ಮಾಡ್ಕೊಂಡು ಬಿಲ್ಡಪ್ಗಳು ಕೊಡ್ತಾರೆ. ಸೊ ನಾನು ಇದರಲ್ಲಿ ಗುಜರಿ ಅಂಗಡಿಯವ್ರ ಬಗ್ಗೆ ಮಾತಾಡಿದ್ನಪ್ಪ. ಯಾರೋ ಒಬ್ಬ ಇದಕ್ಕೆ ತಿಕಾಮಕಾಲ ಹುರ್ಕೊಂಡ್ಬಿಟ್ಟವನೆ. ಅಲ್ಲೋ ಗುಜರಿ, ನೀನು ಮಾಡ್ತಾರ ಕೆಲಸದ ಮೇಲೆ ನಿನಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಬೇರೆಯವ್ರು ಹೆಂಗೋ ರೆಸ್ಪೆಕ್ಟ್ ಕೊಡ್ತಾರೆ ನಿನಗೆ? ಫಸ್ಟು ನೀನು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊ. ನೀನು ಹೇಳಿ, ನೀನು ಏನು ಮಾಡ್ತಾ ಇದೆಯಾ? ನೀನು ಅದನ್ನೇ ತಾನೇ ಮಾಡೋದು. ಯಾವುದೋ ಜಮಾನದು ತಾತ ಮುತ್ತಾತನ ಕಾಲದ ಗಾಡಿಗಳ್ನ ಎಲ್ಲೋ ಕಸದ ತೊಟ್ಟಿನಲ್ಲಿ ಬಿಸಾಕಿರ್ತಾರೆ, ಸ್ಕ್ರ್ಯಾಪ್ಗೆ ಹಾಕಿರ್ತಾರೆ ಆ ಗಾಡಿನ. ಅದನ್ನು ಹೋಗ್ಬಿಟ್ಟು ಆಯ್ಕೊಂಬಂದ್ಬಿಡ್ತಾರೆ ನನ್ನ ಮಕ್ಕಳು. ಆಯ್ಕೊಂಬಂದ್ಬಿಟ್ಟು 20 ರೂಪಾಯಿಗೆ ಪೇಂಟಿಂಗು, 30 ರೂಪಾಯಿಗೆ ಸರ್ವಿಸ್ ಮಾಡಿಬಿಟ್ಟು, ಮಗ ನೋಡೋಕೆ ಗಾಡಿ ಅಂದರೆ ಹಿಂಗಿರ್ಬೇಕು. ಆ ಗಾಡಿ ತೊಗೊಳಕಾನ ಆಗುತ್ತೇನೋ ಪಾಪ. ನಿನ್ನ ನೋಡ್ತಾ ಇರೋ ಜನ ಯಾವ್ದಾರ ಕಸದ ತೊಟ್ಟಿನಲ್ಲೋ ಹುಡುಕ್ಬೇಕಷ್ಟೇ. ಅಂಥ ಗಾಡಿಗಳನ್ನ ತೋರಿಸ್ಬಿಟ್ಟು 3 ರೂಪಾಯಿ ಬಿಲ್ಡಪ್ ಕೊಡೋಕೆ ಗುಜರಿ ನನ್ನ ಮಗ ನೀನು. ನಿನ್ನ ಗುಜರಿ ಅಂಗಡಿಯವನು ಅಂದರೆ ತಿಗಾಲ ಹೊಡೆದೋಗ್ಬಿಡುದಲ್ಲ ನಿನಗೆ. ಟಾಂಟ್ ಕೊಡೋದು ಮಾತ್ರ ಅಲ್ಲ ಶಿಷ್ಯ, ತೊಗೊಳಕ್ಕೂ ಇರಬೇಕು ಕೆಪಾಸಿಟಿ. ಸೊ ಯಾರು ಈ ಗುಜರಿ ಅಂಗಡಿಯವರು, ಏನು ಇವ್ರ ಕತೆ ಎಲ್ಲ ನಾನು ಡೀಟೇಲಾಗೆ ಇನ್ಮೇಲೆ ಡಿಸ್ಕಸ್ ಮಾಡ್ತೀನಿ ಡಾರ್ಲಿಂಗ್ಸ್. ಈ ಚಾನಲಲ್ಲಿ ಬೇಡ, ಅದಕ್ಕೆ ಅಂತ ಒಂದು ಸಪ್ರೇಟ್ ಚಾನಲ್ ಮಾಡೋಣ. ಯಾಕಂದರೆ ಈ ಚಾನಲಲ್ಲಿ ಸುಮಾರು ಜನಕ್ಕೆ ಐಡಿಯಾನೇ ಇರೋಲ್ಲ ನಾನೇನು ಮಾತಾಡ್ತೀನಿ ಅಂತ. ಯಾಕಂದರೆ ಆಬ್ವಿಯಸ್ಲಿ ನಮ್ಮ ಥರನೇ ನಮ್ಮ ಆಡಿಯನ್ಸ್ ಕೂಡ ಎಲ್ಲರೂ ಏನು ಮಾಡ್ತಾವ್ರೆ, ಬೇರೆಯವ್ರು ಏನು ಮಾಡ್ತಾವ್ರೆ ಅಂತ ನೋಡ್ಕೊಂಡು ಕೂದಿರಲ್ಲ. ಸೊ ನಾನು ಹೇಳೋದು ಅವ್ರಿಗೆ ಅರ್ಥನೂ ಆಗಲ್ಲ. ನಮ್ಮ OG DVNs ಯಾರ್ಯಾರು ಗುಜರಿ ಅಂಗಡಿಯವ್ರ ಬಗ್ಗೆ ಗೊತ್ತಿದೆ, DV ಅನ್ಫಿಲ್ಟರ್ಡ್ ಅಂತ ನನ್ನ ಇಂಗ್ಲೀಷ್ ಚಾನಲಲ್ಲೇ ಇವಾಗ DV ಅನ್ಫಿಲ್ಟರ್ಡ್ ಅಂತ ಮಾಡಿದ್ದೀನಿ. ಕಮೆಂಟ್ ಸೆಕ್ಷನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಹೋಗಿ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ಮಗ ಕಂಟೆಂಟು. ಸದ್ಯದಲ್ಲೇ ಈ ಗುಜರಿ ಅಂಗಡಿಯವ್ರನ್ನೆಲ್ಲ ತೂಕಕ್ಕೆ ಹಾಕ್ಬಿಟ್ಟು ಸ್ಕ್ರ್ಯಾಪಿಗೆ ಕಳಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ರಿ, DV ಅನ್ಫಿಲ್ಟರ್ಡ್ನಲ್ಲಿ ಬರುತ್ತೆ. ಹೇಳೋದಲ್ಲ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೊಂಬಿಡಿ ಇವಾಗಲೇ. ಸೊ ಬನ್ನಿ ಮಾತಾಡಿದ್ದು. ಪಾಪ ದೇವರು ಕೆಲವ್ರಿಗೆ ಹುಟ್ಸೋವಾಗಲೇ ಕಮ್ಮಿ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಪಾಪ ಜೀವನ ಪೂರ್ತಿ ಅವರು ಬೇರೆಯವ್ರನ್ನ ನೋಡಿ ತಿಕ್ಕ ಹುರ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ. ಬೇರೆ ಆಪ್ಷನ್ನೇ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಕೀ. ಸೊ ಇವಾಗ ನಮ್ಮ ಮೂರಡಿ ಮಂಜ ಅನ್ಕೊತಾ ಇರ್ತಾನೆ, ಇಷ್ಟು ದೊಡ್ಡ ಗಾಡಿನ ಒಂದೇ ದಿವಸದಲ್ಲಿ ನೋಡಿ ತೊಗೊಂಬರ್ತಾನೆ ಅಂದರೆ ಹೆಂಗೂರು ಇವೆಲ್ಲ ಮಾಡೋಕ್ಕೆ ಸಾಧ್ಯನಾ? ಪಕ್ಕ ಇವ್ನು ರೆಂಟ್ಗೆ ತಂದಿರ್ತಾನೆ ಅಂತ ಶೋ ಕೊಡೋಕೆ ಟ್ರೈ ಮಾಡ್ತಾನೆ. ಅಯ್ಯೋ ತಳ್ಳಿಲ್ದೇ ಇರೋ ಹಳೆ ಕಬ್ಬಣ ನನ್ನ ಮಗನೇ. ನಿನಗಿಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ, ಬೇರೆಯವ್ರಿಗೂ ಹಂಗೆ ಅನ್ಕೊಂಬಿಟ್ಟಿದ್ಯಾ ನೀನು? ಯಾವುದಕ್ಕೂ ಒಂದು ಕೊಟೇಶನ್ ಹಾಕ್ಸೋ ಮಗ ನೀನು. ಮಾಡಲ್ ಹೆಸರು ಗೊತ್ತು ತಾನೆ, ಟ್ರಯಂಫ್ ಟೈಗರ್ 1200 ರ್ಯಾಲಿ ಎಕ್ಸ್ಪ್ಲೋರರ್ 2022 ಮಾಡಲ್ಗೆ ಕೊಟೇಶನ್ ಹಾಕ್ಸು. ನಿನಗೆ ಗೊತ್ತಿರೋ ರೆಂಟು ಕೊಡೋ ನನ್ನ ಮಕ್ಳ ಹತ್ರ. ಯಾಕಂದರೆ ನನಗೆ ಗೊತ್ತಿರೋರು ಯಾರೂ ಕೊಡಲ್ಲ, ನಿನಗೆ ಗೊತ್ತಲ್ಲ ಯಾರು. ಕೊಟೇಶನ್ ಎಷ್ಟಾಗುತ್ತೆ ಇದು ರೆಂಟು ಅಂತೆಲ್ಲ ಅವಾಗ ಗೊತ್ತಾಗುತ್ತೆ. ನನ್ನ ರೆಂಟಲ್ಲೂ 50 ರೂಪಾಯಿ ನಮ್ಮ ಮಗನೇ. ನಿನ್ನ ಕೈಯಲ್ಲಿ ಆಗಲ್ಲ ಅಂತ ತಿಕ್ಕ ಮುಚ್ಕೊಂಡು ಇದ್ಬಿಡ್ಬೇಕು. ಬೇರೆಯವ್ರ ಕೈಯಲ್ಲಿ ಆಗ್ತಾ ಇದೆಯಲ್ಲ ಅಂತ ತಿಕ್ಕ ಹುರ್ಕೊಳ್ಳೋಕ್ಕೆಲ್ಲ ಹೋಗ್ಬಾರ್ದು. ನೀನು ನಿನ್ನ ಗುಜರಿ ಸ್ಕ್ಯಾಮ್ಗಳು ಎಲ್ಲ ಆಚೆ ಹಾಕ್ತೀನಿ ಇರೋ ಮಗ, ಸ್ವಲ್ಪ ತಡ್ಕೋ. ಹೇಳಿದ್ನಲ್ಲ ಡಾರ್ಲಿಂಗ್ಸ್, ಮೋರ್ ಡೀಟೇಲ್ಸ್ ಆನ್ ಗುಜರಿ ಅಂಗಡಿ ಕಮಿಂಗ್ ಸೂನ್ ಆನ್ ಮೈ DV ಅನ್ಫಿಲ್ಟರ್ಡ್ ಚಾನಲ್. ಫುಲ್ಲಾಗೆ